ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕಾಂತ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತು ಈ ಸ್ಕ್ಯಾಲಪ್ ಸ್ಲೀವ್ಸ್ ಡಿಸೈನ್ ಹೆಂಗೆ ಹೊಲಿಯೋದು ಅನ್ನೋದು ನೋಡೋಣ. ನೋಡಿ, ಹಿಂಗೆ ಸ್ಲೀವ್ಸನ್ನು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕ್ಯಾನ್ವಾಸಲ್ಲಿ 1.5 ಇಂಚಲ್ಲಿ ಸ್ಕ್ಯಾಲಪ್ ಡಿಸೈನ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಇನ್ನೊಂದು ಡಬಲ್ ಸ್ಲೀವ್ಸ್ ಅಲ್ವಾ, ನಾನು ಇದರಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹಂಗೇ ಹೊಲಿಬೇಕು. ಆ ಶೇಪ್ ಹೆಂಗಿದ್ದೀನೋ ಹಂಗೆ 1.5 ಇಂಚಿಗೆ ನಾನು ಅದನ್ನು ಶೇಪ್ ಮಾಡಿ ಹೊಲ್ಕೊಂಡಿದ್ದೀನಿ. ನಾನು ಹೆಂಗೆ ಹೊಲಿತೀನೋ ನೋಡಿ ಹೊಲ್ಕೊಳ್ಳಿ. ಮತ್ತು ಇದೇ ಥರನೇ ಮೇನ್ ಫ್ಯಾಬ್ರಿಕ್ ಬಂದು ಎಲ್ಲೋ, ನಾನು ಇದು ಬಂದು ಸ್ಯಾರಿ ಕಲರ್ನ ಬಂದು ಸಪ್ರೇಟ್ ಪೀಸಲ್ಲಿ ತೊಗೊಂಡು ಇದು ಬಟ್ಟೆ ತೊಗೊಂಡು ಹೊಲಿತಾ ಇದ್ದೀನಿ. ಇವರು ಇದಕ್ಕೆ ಸ್ಲೀವ್ಸ್ಗೆ ಲೈನಿಂಗ್ ಬೇಡ ಅಂದಿದ್ದಾರೆ. ಬಟ್ ಈ ಥರ ಸ್ಕ್ಯಾಲಪ್ ಸ್ಲೀವ್ಸ್ಗೆ ಬಂದುಬಿಟ್ಟು ಲೈನಿಂಗ್ ಸ್ವಲ್ಪ ಬೇಕು ತಿರುಗ್ಸೋಕ್ಕೆ. ನಾನು ಅದಕ್ಕೆ ಬಂದು ಸ್ಲೀವ್ಸಿಗೆ ಮಾತ್ರ ಲೈನಿಂಗ್ ಕೊಟ್ಟಿದ್ದೀನಿ. ಮತ್ತು ಕ್ಯಾನ್ವಾಸಲ್ಲೇ ಮಾಡಬೇಕು. ಕ್ಯಾನ್ವಾಸಲ್ಲಿ ಮಾಡಿದ್ರೆ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಹಿಂಗೆ ಮಾಡಿ ಈಗ ಸಿಸರಲ್ಲಿ ಶೇಪ್ ಕೊಡಬೇಕು. ಶೇಪ್ ಅಂದರೆ ಕಟ್ಸ್ಕೊಡ್ಬೇಕು. ಆ ಕರ್ವ್ಸ್ ಹತ್ರ ಎಲ್ಲ ಕಟ್ಸ್ ಬರುತ್ತೆ, ಅದನ್ನು ಕೊಡಬೇಕು. ಆವಾಗಲೇ ಸ್ಕ್ಯಾಲಪ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆ ಥರ ಕಟ್ಸ್ಕೊಡ್ಬೇಕು. ಸಿಸರ್ ಕಾರ್ನರಲ್ಲೇ ಕೊಡಿ, ಫುಲ್ ತೊಗೊಂಡೋಗ್ಬಿಡಿ, ಫುಲ್ ಬಟ್ಟೆ ಕಟ್ಟಾಗುತ್ತೆ. ನೋಡಿ, ಈ ಥರ ಸ್ಕ್ಯಾಲಪ್ ಕೊಟ್ಬಿಟ್ಟು ನೀಟಾಗಿ ಟರ್ನ್ ಮಾಡಿ ನಾನು ಐರನ್ ಮಾಡಿ ಇಟ್ಕೊಂಡೆ. ಮೇಲೆ ಯೆಲ್ಲೋ ಕಲರ್ ಬಾರ್ಡ್ರಿಗೂ ನಾನು ಹಂಗೆ ಮಾಡಿದ್ದೀನಿ. ಇದು ಕೆಳಗೆ ಮೆರೂನ್ ಕಲರ್ ಬಾರ್ಡರ್, ಇದಕ್ಕೂ ನಾನು ಹಂಗೆ ಮಾಡಿದ್ದೀನಿ. ನೋಡಿ, ಈ ಥರ ತಿರುಗಿಸ್ಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ನಾನು ಐರನ್ ಮಾಡಿಬಿಟ್ಟೆ. ಆಮೇಲೆ ಮೇಲಕ್ಕೊಂದು ಸ್ಟಿಚ್ ಹಾಕಿದ್ದೀನಿ. ಅದಕ್ಕೆ ನೋಡಿ, ಐರನ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ, ಹಿಂಗೆ ಬರುತ್ತೆ. ನೋಡಿ, ಐರನ್ ಮಾಡಿದ್ಮೇಲೆ ನೋಡಿ ಹಿಂಗೆ ಯೆಲ್ಲೋ ಕಲರು ಹೊಲ್ಕೊಂಡಿದ್ದೀನಿ. ಹೊಲ್ದಾದ್ಮೇಲೆ ನೋಡಿ ಹಿಂಗಿಟ್ಟು ಒಂದು 2 ಇಂಚಿಗೆ ನೋಡಿ 2 ಇಂಚು ಹಂಗೆ ನಾನು ಈಗ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಮೇಲಕ್ಕೆ ಇದಕ್ಕೆ ಎಲ್ಲೋ ಬಟ್ಟೆಗೆ ಬಂದು ಅದನ್ನು ಸೇರಿಸಿ ಮೇಲಕ್ಕೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಫಿನಿಶಿಂಗ್ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚ್ ಹಾಕಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬಟ್ ಐರನ್ ಮಾಡಿದ್ದೀನಿ. ಯೆಲ್ಲೋ ಕಲರ್ ಸ್ಲೀವ್ಸು ಮತ್ತು ಮೆರೂನ್ ಕಲರ್ ಸ್ಕ್ಯಾಲಪ್ದು ಎರಡೂ ಐರನ್ ಮಾಡಿಬಿಟ್ಟೆ ಮೇಲಕ್ಕೆ ಹೊಲಿತಾ ಇದ್ದೀನಿ. ಇದು ಒಂದು ಸೈಡ್ ಸ್ಲೀವ್ಸ್ ಮಾತ್ರ ತೋರಿಸಿದ್ದೀನಿ, ಇನ್ನೊಂದು ಸೈಡು ಇದೇ ಥರನೇ ಮಾಡ್ಕೋಬೇಕು. ನಾನು ಸ್ಕ್ಯಾಲಪ್ ಮಾರ್ಕ್ ಮಾಡೋದು ಇದರಲ್ಲಿ ತೋರಿಸಿಲ್ಲ, ನಾನು ಅದಕ್ಕೆ ಸಪ್ರೇಟಾಗಿ ತೋರಿಸ್ತೀನಿ ಒಂದು ವಿಡಿಯೋ. ಈಗ ಸದ್ಯಕ್ಕೆ ಹಿಂಗೆ ಸ್ಟಿಚ್ ಮಾಡಿಬಿಟ್ಟು ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಇದರಲ್ಲಿ ನಿಮಗೇನೋ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಏನಿದೆ ಅನ್ನೋದು. ಯಾವುದನ್ನ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ.